बेळगावात आंतरराज्य वाहन चोरी करणाऱ्या टोळीचा पर्दाफाश। पोलीस आयुक्त भूषण बोरसेंनी दिली ही संपूर्ण माहिती। सुमारे 95,50,000 रुपयाच्या 21 चोरीच्या वाहनांची केली जप्ती। मारियाळ पोलिसांनी आंतरराज्य व आंतरजिल्हा पातळीवर वाहन चोरी करणाऱ्या टोळीचा पर्दाफाश करत सुमारे 95,50,000 रुपयाच्या 21 चोरींच्या वाहनांची जप्ती केली असून पोलीस आयुक्त भूषण बोरसे यांनी ही माहिती दिली। आरोपी युसुफ सिकंदर खान वय 68 राहणार धारवाड, जाकीर हुसेन पर्देवाले वय 47 राहणार धारवाड, आझाद मुतवली वय 36 राहणार विजयपूर, शहीक अहमद वय 52 राहणार तमिळनाडू आणि बसीर अल्लाबक्ष मकानदार वय 38 राहणार दांडेली यांनी अनेक ठिकाणी रात्रीच्या वेळी रॉयल एनफील्ड, सुझुकी एक्सेस स्कूटर आणि अशोक लेलँड मिनी गुड्स ट्रक चोरी करत होते। आरोपी चोरी केलेली वाहने विकून त्याची विल्हेवाट लावत असल्याचं पोलिसांना समजलं असून त्यामध्ये 8 अशोक लेलँड मिनी ट्रक, 5 रॉयल एनफील्ड मोटरसायकली, 5 सुझुकी एक्सेस स्कूटर्स, 2 हिरो स्प्लेंडर आणि 1 होंडा डिओ स्कूटर याचा समावेश आहे। ही वाहने बेळगाव, दावणगिरी, तुमकुर, बेंगळूर तसेच पुणे, सांगली आणि शिरोळ परिसरातून चोरी गेल्याचं तपासात निष्पन्न झालं आहे। अधिक तपास सुरू आहे। 2025 ನವೆಂಬರ್ ಅಲ್ಲಿ ನಿಲ್ಜಿ ಗ್ರಾಮದಲ್ಲಿ ಒಂದು ಅಶೋಕ್ ಲೇಲ್ಯಾಂಡ್ ಮಿನಿ ಗುಡ್ಸ್ ಟ್ರಕ್ ಕಳ್ಳತನ ಆಗಿತ್ತು। ಅದರದ್ದು FIR ನಮ್ಮ ಮಾರಿಯಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲು ಮಾಡಲಾಗಿತ್ತು। ನಮ್ಮ ಮಾರಿಯಾಳ ಇನ್ಸ್ಪೆಕ್ಟರ್ ಪಟ್ಟನ್ ಶೆಟ್ಟಿ ಅವರ PSI ಮಂಜುನಾಥ್ ಮತ್ತು ಚಂದ್ರಶೇಖರ್ ಆವಾಗ ಆ ಕೇಸ್ಗೋಸ್ಕರ ಎಲ್ಲ CCTV ಮಾನಿಟರಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು, ಆ ಊರಿಂದ ಹೊರಗಡೆ ಎಲ್ಲಿ ಹೋಗುತ್ತೆ ಅಂತ। ಮತ್ತು CCTV ಇಂದ ಅವರಿಗೆ ಒಂದು ಒಳ್ಳೆ ಸುಳಿವು ಸಿಕ್ಕಿತ್ತು। ಆ ಸುಳಿವು ಆಧಾರದ ಮೇಲೆ ಅವರು ಹೋದ 1 ತಿಂಗಳಲ್ಲಿ ಈ ಪೂರ್ತಿ ಗ್ಯಾಂಗ್ ಏನಿದೆ ಅದರದ್ದು ಪತ್ತೆ ಮಾಡಿದ್ದಾರೆ। ಈ ಗ್ಯಾಂಗ್ ನಲ್ಲಿ ಒಟ್ಟು 8 ಮೆಂಬರ್ಸ್ ಇದ್ದಾರೆ। ಅದರಲ್ಲಿ 5 ಮೆಂಬರ್ಸ್ಗೆ ಸಿಕ್ಯೂರ್ ಮಾಡಕ್ಕೆ ಇವರಿಗೆ ಯಶಸ್ಸು ಸಿಕ್ಕಿದೆ। ಸಿಕ್ಯೂರ್ ಮಾಡಿದ 5 ಮಂದಿ ಯೂಸುಫ್ ಖಾನ್ ಸನ್ ಆಫ್ ಸಿಕಂದರ್, ಜಾಕಿರ್ ಹುಸೇನ್ ಸನ್ ಆಫ್ ಮೊಹಮ್ಮದ್ ಪರ್ದೇವಾಲೆ, ಶಫೀಕ್ ಅಹಮದ್ ಸನ್ ಆಫ್ ರಶೀದ್ ಅಹಮದ್, ಆಜಾದ್ ಮುತವಲ್ಲಿ ಮತ್ತು ಬಶೀರ್ ಅಹಮದ್। ಈ 8 ಮಂದಿದು ಏನ್ ಗ್ಯಾಂಗ್ ಇದೆ ಇದರಲ್ಲಿ 6 ಮಂದಿ ಕರ್ನಾಟಕದವರು ಇದ್ದಾರೆ, ಒಬ್ಬ ವೆಲ್ಲೂರ್ ತಮಿಳುನಾಡುದವನು ಇದ್ದಾನೆ ಮತ್ತು ಇನ್ನೊಬ್ಬ ಸಾಂಗ್ಲಿ ಮಹಾರಾಷ್ಟ್ರದವನು ಇದ್ದಾನೆ। ಈ ಗ್ಯಾಂಗ್ ಹೇಗೆ ಆಪರೇಟ್ ಮಾಡ್ತಾನೆ ಅಂದ್ರೆ, ಫಸ್ಟ್ ಇವರು ಬೈಕ್ ಕಳ್ಳತನ ಮಾಡೋದು, ಆ ಕಳ್ಳತನದ ಬೈಕ್ ಮೇಲೆನೆ ಅಶೋಕ್ ಲೇಲ್ಯಾಂಡ್ದು ಗಾಡಿ ಹುಡ್ಕೋದು, ಅದು ಓಪನ್ ಮಾಡ್ಕೊಂಡು ಅದು ಕಳ್ಳತನ ಮಾಡೋದು। ಸೊ ಯೂಶುವಲಿ ಹೋಗುವಾಗ ಈ ಇಬ್ರು ಹೋಗ್ತಾ ಇದ್ರು, ಒಬ್ಬನು ಅದು ಅಶೋಕ್ ಲೇಲ್ಯಾಂಡ್ ಟ್ರಕ್ ಮಿನಿ ಟ್ರಕ್ ತಗೊಂಡು ಮತ್ತು ಇನ್ನೊಬ್ಬ ಅದು ಕಳ್ಳತಂದು ಬೈಕ್ ತಗೊಂಡು। ಸೊ ಒಟ್ಟಾರೆ ಬಹಳ ಒಳ್ಳೆ ರಿಕವರಿ ಆಗಿದೆ। ಇದರಲ್ಲಿ 8 ಅಶೋಕ್ ಲೇಲ್ಯಾಂಡ್ ಮಿನಿ ಗುಡ್ಸ್ ಟ್ರಕ್ ನಮಗೆ ಪತ್ತೆ ಆಗಿದೆ, 5 ರಾಯಲ್ ಎನ್ಫೀಲ್ಡ್ ಬುಲೆಟ್, 5 ಸುಜುಕಿ ಆಕ್ಸೆಸ್ ಬೈಕ್, 2 ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ ಮತ್ತು 1 ಹೋಂಡಾ ಡಿಯೋ, ಈ ತರ 21 ಗಾಡಿಗಳು ಪತ್ತೆ ಆಗಿದೆ। ಇದರದು ಅಂದಾಜು ಮೊತ್ತ 95 lakhs ಇದೆ ಮತ್ತು ಆಲ್ಮೋಸ್ಟ್ 21ರಲ್ಲಿ 18 ಗಾಡಿಗಳದ್ದು FIR ಕೂಡ ಆಗಿದೆ। ನಾವು FIR ಆಗಿದ್ದ ಪೊಲೀಸ್ ಸ್ಟೇಷನ್ಗೆ ಈಗ ಇನ್ಫಾರ್ಮ್ ಮಾಡಿಕೊಂಡು ಆ ಗಾಡಿ ಅಲ್ಲಿ ಕೊಡ್ತೀವಿ। ಈ ಸ್ವಲ್ಪ ಹೈಟೆಕ್ ಕಳ್ಳರು ಕೂಡ ಇದ್ರು, ಯಾಕಂದ್ರೆ ಇವರು ವಾಟ್ಸ್ಆ್ಯಪ್ ಅಥವಾ ಟೆಲಿಗ್ರಾಮ್ ಈ ಆ್ಯಪ್ ಬಳಸ್ತಾ ಇರಲಿಲ್ಲ, ಜಾಂಗಿ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪ್ ಅನ್ನು ಬಳಸ್ತಾ ಇದ್ರು। 3 ಆರೋಪಿ ಇನ್ನೂ ಸಿಗ್ಬೇಕಾಗಿದೆ, ಅವರಿಗೆ ಕೂಡ ನಾವು ಬೇಗನೆ ದಸ್ತಗಿರಿ ಮಾಡ್ತೀವಿ, ಬಹುಶಃ ಇನ್ನೂ ಜಾಸ್ತಿ ವೆಹಿಕಲ್ ಕೂಡ ಅವರಿಂದ ಸಿಗಬಹುದು। ಈ ಒಳ್ಳೆ ಕೆಲಸ ನಮ್ಮ ACP ರೂರಲ್ ಗಂಗಾಧರ್ ಇವರ ಮಾರ್ಗದರ್ಶನದಲ್ಲಿ PI ಪಟ್ಟನ್ ಶೆಟ್ಟಿ, PSI ಮಂಜುನಾಥ್, PSI ಚಂದ್ರಶೇಖರ್, CCB PSI ಮಂಜುನಾಥ್, ಹೆಡ್ ಕಾನ್ಸ್ಟೇಬಲ್ BB ಕಡ್ಡಿ, ಹೆಡ್ ಕಾನ್ಸ್ಟೇಬಲ್ MB ಬಡಿಗೇರ್, ಹೆಡ್ ಕಾನ್ಸ್ಟೇಬಲ್ ಮಹೇಶ್ ನಾಯಕ್, ಕಾನ್ಸ್ಟೇಬಲ್ RS ಬಳುಂಡ್ಗಿ, YH ಮೈರಾ, RH ತಲ್ವಾರ್, TH ಸುಲ್ಕೋಡ್, ಮಾರ್ಕೆಟ್ ಹೆಡ್ ಕಾನ್ಸ್ಟೇಬಲ್ ಆಸಿಫ್ ಅಹಮದ್ ಜಮಾದಾರ್, ಕೆಂಪಣ್ಣ ದೊಡ್ಮನಿ ಮತ್ತು ನಮ್ಮ ಕ್ರೈಮ್ ಟೆಕ್ನಿಕಲ್ ಟೀಮ್ ರಮೇಶ್ ಅಕ್ಕಿ, ಮಹಾದೇವ್ ತಲ್ವಾರ್ ಮತ್ತು ದೀಪಕ್ ದೊಡ್ಮನಿ, ಈ ನಮ್ಮ ತಂಡ ಈ ಒಳ್ಳೆ ಕೆಲಸ ಮಾಡಿದ್ದಾನೆ। ಅಂಡ್ ಈ ಬೆಸ್ಟ್ ಪಾರ್ಟ್ ಆಫ್ ಈ ಇನ್ವೆಸ್ಟಿಗೇಷನ್ ಏನಿದೆ ಅಂದ್ರೆ, ಇದು ಒಂದು ಗಾಡಿ ಸಿಕ್ಕಿದ ಮೇಲೆ ಅಲ್ಲಿ ನಿಲ್ಸಿಲ್ಲ ಇವರು,
ಕಂಟಿನ್ಯೂ ಆಗಿ ಅದನ್ನು ಬೇನತ್ತಿದ್ದಾರೆ. 1-2 ತಿಂಗಳು ಅದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಾರೆ. ನಾನು DG ಸಾಹೇಬರಿಗೆ ಇವರಿಗೆ ಒಂದು ಸ್ಪೆಷಲ್ ರಿವಾರ್ಡ್ ಕೊಡೋಕ್ಕೆ ರೆಕಮೆಂಡ್ ಮಾಡ್ತೀನಿ. ಮತ್ತು ಎಲ್ಲರದು ಸರ್ವಿಸ್ ರೆಕಾರ್ಡ್ನಲ್ಲಿ ಒಂದು ಗುಡ್ ಸರ್ವಿಸ್ ಎಂಟ್ರಿ ಅದು ಕೂಡ ಮಾಡ್ತೀವಿ. ಒಂದು ಕ್ಯಾಶ್ ರಿವಾರ್ಡ್ ಕೂಡ ಇವರಿಗೆ